ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ಇವಾಗ ಮುಖ್ಯವಾಗಿರೋ ವಿಷಯ ಹೇಳಬೇಕಾಗಿರೋದು ಏನಂದ್ರೆ, ಈ ಮಳೆ, ಚಳಿ, ಬಿಸಿಲು, ಗಾಳಿ ಇದೆಲ್ಲ ಬಂದಾಗ ಎಷ್ಟು ಭಯಾನಕವಾಗಿರುತ್ತಲ್ವಾ, ಅದೇ ಥರ ಮುಟ್ಟು ಅನ್ನೋದು ಹೆಣ್ಣಿಗೆ ಬಂದಾಗ ಅಷ್ಟೇ ಭಯಾನಕವಾಗಿರುತ್ತೆ. ನೀವೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಕೇಳಿದ್ದೀರ ಅಲ್ವಾ, ಹಾಗೆ ಋತುಚಕ್ರ ಅನ್ನೋದು ಕೂಡ. ಈ ಟೈಮಲ್ಲಿ ಹೆಣ್ಮಕ್ಳಿಗೆ ರೆಸ್ಟ್ ಸಿಗಬೇಕು ಅಂತ ದೊಡ್ಡವರೆಲ್ಲ 3 ದಿನ ಹೆಣ್ಮಕ್ಳು ಕೆಲಸ ಮಾಡಬಾರ್ದು ಅಂತ ಮಾಡಿದ್ರು. ಅದನ್ನು ಬುದ್ಧಿವಂತರು ಮನೆಯಿಂದ ಹೊರಗಡೆ ಹೋಗಕ್ಕೆ ಬಿಡಲಿಲ್ಲ. ಇದನ್ನು ನಮ್ಮ ಪೂರ್ವಿಕರು ಈ ಟೈಮಲ್ಲಿ ಹೆಣ್ಮಕ್ಳು ಮಡಿಯಿಂದಿರಬೇಕು ಅಂತ ಮಾಡಿದ್ರು. ಆದರೆ ನಿಮ್ಮಂಥ ಬುದ್ಧಿವಂತರು ಮಡಿ ಹಾಳಾಗಬಾರ್ದು ಅಂತ ಹೆಣ್ಣನ್ನ ದೇವರಿಂದನೇ ಹೊರಗಿಟ್ಬಿಡ್ತೀರ. ಆದರೆ ಈ ಟೈಮಲ್ಲಿ ಮಾತ್ರ ಹೆಣ್ಣು ಲಕ್ಷ್ಮಿ ಅನ್ನೋ ವಿಷಯನೆಲ್ಲ ಮರ್ತೇ ಬಿಡ್ತೀರ. ಸಿಟಿಲಿರೋ ಹೆಣ್ಮಕ್ಳಿಗಾದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ, ಹೈಜೀನ್ ಮೇಂಟೈನ್ ಮಾಡ್ತಾರೆ. ಪಾಪ ಹಳ್ಳಿಲಿರೋ ಹೆಣ್ಮಕ್ಳಿಗೆ ಇವತ್ತಿಗೂ ಈ ವಿಷಯನ ಗೌಪ್ಯವಾಗಿ ಕಾಪಾಡ್ಕೋಬೇಕು ಅಂತಾನೆ ಅನ್ಕೊಂಡಿದ್ದಾರೆ. ಅಲ್ಲಲ್ಲ, ಅನ್ಕೊಳ್ಳೋ ಥರ ಮಾಡಿಬಿಟ್ಟಿದ್ದಾರೆ. ಇದು ಎಷ್ಟು ದೊಡ್ಡ ಸಮಸ್ಯೆ. ಪೀರಿಯಡ್ಸಲ್ಲಿ ರೆಗ್ಯುಲರ್ ಪೀರಿಯಡ್ಸ್, ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಇರುತ್ತೆ, ಅಥವಾ ನಮ್ಮ ತಲೆಲೋಡೋ ಟೆನ್ಷನಿಂದ ಇರೆಗ್ಯುಲರ್ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಯಾರೋ ದೇವಿ ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತನೋ ಅಥವಾ ಅಪಚಾರ ಆಗಿದೆ ಅಂತನೋ ದಯವಿಟ್ಟು ಹೆಣ್ಮಕ್ಳೆ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋಬೇಡಿ. ನಿಮಗೋಸ್ಕರ ಅಂತ ನಾನು ಡಾಕ್ಟರ್ ಓದಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ಬಂದು ನನ್ನ ಹತ್ರ ಹಂಚ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ಮುಟ್ಟು ಅನ್ನೋದು ಮೈಲ್ಗೆ ಅಲ್ಲ, ಅದನ್ನ ಮೈಲ್ಗೆ ಅಂತಂದು ಮೈಲ್ಗೆ ಮಾಡ್ಕೋತಿರೋದು ನಿಮ್ಮ ನಾಲ್ಗೆ. ಮುಟ್ಟನ್ನ ಕೆಟ್ಟದು ಅಂತಂದ್ರೆ ಆ ಮುಟ್ಟಿಂದ ಹುಟ್ಟಿರೋ ನಮ್ಮ ಹುಟ್ಟು ಕೆಟ್ಟದು ಅಂತಾನೆ ಅಲ್ವಾ. ಮುಟ್ಟು ಬಟ್ಟೆಗಂಟಿರೋ ಕಲೆ ಅಲ್ಲ, ಅದು ಹೆಣ್ತನಕ್ಕಿರೋ ಬೆಲೆ. ಇದನ್ನ ಅರ್ಥ ಮಾಡ್ಕೊಂಡು ನೀವು ನಿಮ್ಮನಲ್ಲಿರೋ ಹೆಣ್ಮಕ್ಳಿಗೆ ಜೊತೆಯಾಗಿ ನಿಂತ್ಕೊಳ್ಳಿ, ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ನಾನು ಕೇಳ್ಕೊಬೇಕಿತ್ತು. ನಮ್ಮ ಪಾರೋ ಹೇಳಿದ ಮಾತನ್ನ ನೆನ್ಪಿಡ್ಕೊಳ್ರಕ್ಕ. ಇದಕ್ಕೂ ಮುಂಚೆ ನಾನು ಈ ಪ್ಯಾಡ್ಗಳನ್ನ ನಮ್ಮ ಅಂಗಡಿನಾಗೆ ಮಾರ್ತಾ ಇದ್ದೆ. ಆದ್ರೆ ಪಾರು ಹೇಳಿದ್ಮ್ಯಾಕೆ ನಂಗೂ ಗೊತ್ತಾಯ್ತು, ಅಲ್ಲ ಮುಟ್ಟಿನ ಬಗ್ಗೆ ಮಾತಾಡಕ್ಕೆ ಮುಜುಗರ ಪಡ್ಕೊಳ್ಳೋ ಈ ಹೆಣ್ಣೈಕ್ಳು ಬರೀ ಗಂಡೈಕ್ಳೇ ಇರೋ ನಮ್ಮ ಅಂಗಡಿಗೆ ಬಂದು ಪ್ಯಾಡ್ ಬೇಕು ಅಂತ ಹೆಂಗ್ ಕೇಳಕ್ ಸಾಧ್ಯ? ಅದಕ್ಕೆ ಇದನ್ನ ಉಚಿತ ಸೇವೆಯಾಗಿ ಶುರು ಮಾಡಿರೋದು. ಇದು 24 ಗಂಟೆನೂ ಇಲ್ಲೇ ಇರ್ತೈತೆ. ನೀವು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ಈ ಮಡ್ಲಿಂದ ಈ ಪ್ಯಾಡ್ಗಳನ್ನ ತಗೋಬಹುದು. ನೀವು ಇದನ್ನೂ ಕದ್ಕೊಂಡೋಗಂತ ಕಳುಬಡಿ ಮಕ್ಕಳು ನಮ್ಮ ಹಳ್ಳಿಲಿ ಇಲ್ಲ ಅಂತ ನಾನು ನಂಬ್ಕೊಂಡಿವಿ. ಇದು ಯಾವಾಗೆಲ್ಲ ಖಾಲಿ ಆಯ್ತದೋ ಇದನ್ನ ನಾನು ತುಂಬಿಸ್ತೀನಿ. ಒಟ್ನಲ್ಲಿ ಹೆಣ್ಣೈಕ್ಳಿಗೆ ಯಾವ ಕಷ್ಟನೂ ಬರಬಾರ್ದು, ಅಷ್ಟೇ ನನ್ನ ಉದ್ದೇಶ. ಮಾತು ಕೇಳಿ ಇವತ್ತು ತುಂಬಾ ಹೆಮ್ಮೆ ಆಯ್ತು ಅಣ್ಣ. ಇವಾಗ್ಲೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಪ್ಯಾಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಗೊತ್ತಿದ್ರು ತಗೊಳಕ್ಕಾಗಲ್ಲ, ತಗೊಳಕ್ ಬಂದ್ರು ಮುಜುಗರ ಪಡ್ಕೊಂತಾರೆ. ನೀ ನಂಬಲ್ಲ ಅಣ್ಣ, ಇನ್ನೂ ಎಷ್ಟೋ ಜನ ಬಟ್ಟೆನ ಯೂಸ್ ಮಾಡ್ತಿದ್ದಾರೆ. ಎಷ್ಟು ಅನ್ಹೈಜಿನಿಕ್ ಗೊತ್ತಾ ಅದು. ಅಂತವ್ರ ಪಾಲಿಗೆ ಬೆಳಕಾಗ್ಬಿಟ್ಟೆ ಅಣ್ಣ ನೀನು. ತುಂಬಾ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸ್ನೇಹ ಜೀವಿ ಶಿವಣ್ಣಂಗೆ, ಮಾರಿಗುಡಿ ಮನೆ ಮಗ ಶಿವಣ್ಣಂಗೆ. ಶಿವಣ್ಣ, ನೀನು ನಿಮ್ ತಂಗಿಯರಿಗೆ ಅಷ್ಟೇ ಅಣ್ಣಯ್ಯ ಅಲ್ಲ, ಈ ನಮ್ಮ ಮಾರಿಗುಡಿ ಊರಿಗೆ ನೀನು ನಮ್ಮ ಅಣ್ಣಯ್ಯ. ಮಾವ, ಹೆಣ್ಮಕ್ಳ ಜೊತೆ ಓಡಾಡೋದಕ್ಕೆ ತುಂಬಾ ಜನ ಸಿಕ್ಬಿಡ್ತಾರೆ, ಆದ್ರೆ ಹೆಣ್ಮಕ್ಳ ಪರವಾಗಿ ಹೋರಾಡೋದಕ್ಕೆ ತುಂಬಾ ಕಡಿಮೆ ಜನ ಸಿಗೋದು. ಅದರಲ್ಲಿ ನೀನು ಒಬ್ಬ. ಐ ಲವ್ ಯು ಸೋ ಮಚ್. ಮಾರಿಗುಡಿ ಮನೆ ಮಗ ಶಿವಣ್ಣಂಗೆ, ಮಾರಿಗುಡಿ ಮನೆ ಮಗ ಶಿವಣ್ಣಂಗೆ. ಜೈ
ಅಮ್ಮನ ವಿಷಯಕ್ಕೆ ಪಾಪ ಮಾವ ಬೇಜಾರಾಗಿದ್ದಾನೆ, ಸ್ವಲ್ಪ ಅವ್ನ ಮನ್ಸು ಹಗುರ ಮಾಡ್ಬೇಕಲ್ಲ. ಮಾವ, ನಿನ್ಗೆ ನಾನು ಜನರಲ್ ನಾಲೆಡ್ಜ್ ಕ್ವಶನ್ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನೀ ಜನರಲ್ ಸ್ಟೋರ್ ಬಗ್ಗೆ ಕೇಳು, ನಾ ಹೇಳ್ತೀನಿ. ಈ ನಾಲೆಜ್ ಕಾಲೇಜ್ ಎಲ್ಲ ನನಗೆ ಬರಕ್ಕಿಲ್ಲ. ತುಂಬಾ ಈಸಿ ಮಾವ, ಉತ್ತರ ಕೊಡ್ಬೋದು. ಸರಿ ಕೇಳು. 10 ಇರುವೆ ಸೇರ್ಕೊಂಡು ಒಂದು ಆನೆ ಕಚ್ಬೋದು, ಆದ್ರೆ 10 ಆನೆ ಸೇರ್ಕೊಂಡು ಒಂದು ಇರುವೆ ಕಚ್ಕಾರಲ್ಲ. ಯಾಕೆ? ಗೊತ್ತಾಗ್ಲಿಲ್ವಾ? ಸರಿ ಬಿಡು. ನೆಕ್ಸ್ಟ್ ಕ್ವೆಶನ್. ಬಸ್ ಹತ್ಕೊಂಡು ಹೋದ್ಮೇಲೆ ಬಸ್ ಸ್ಟ್ಯಾಂಡು ನಮ್ದು ದೂರ ಆಗ್ಬಿಡುತ್ತೆ, ಅದೇ ಬೈಕ್ ಹತ್ಕೊಂಡು ಹೋದ್ಮೇಲೆ ಬೈಕ್ ಸ್ಟ್ಯಾಂಡ್ ನಮ್ಮ ಜೊತೆನೇ ಬರುತ್ತೆ. ಯಾಕೆ? ಏನು ಇದು ಗೊತ್ತಾಗ್ಲಿಲ್ವಾ? ಇಷ್ಟು ಸಿಂಪಲ್ಲು. ಅಯ್ಯೋ ಹೋಗ್ಲಿ ಬಿಡು, ನೆಕ್ಸ್ಟ್ ಕೇಳ್ತೀನಿ. ವಾಸ್ಕೋ ಡ ಗಾಮ ಪಾರು ಗಾಮ ಮಾಮ ಅಂತಲ್ಲ ಅಂತ ಹೇಳ್ಬೇಡ, ನಂಗೆ ಏನು ಗೊತ್ತೈತೆ ಅದು ಹೇಳು. ಆಯ್ತು ಬಿಡು, ಈಗ ನಿನ್ ದಾರಿಗೆ ಬಂದೆ, ನೀನ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ನೀನ್ ಯಾರು? ನಾನು ಎಂ ಶಿವ್ ಮ್ಯಾಮ್ ಮಾರಿಗುಡಿ ಶಿವ್. ಅಲ್ಲ, ನೀನು ದೇವಿ ಪುತ್ರ, ಹಾಗಂತ ನೀನ್ ಯಾವಾಗೂ ದೇವಸ್ಥಾನದಲ್ಲೇ ಇರ್ತೀಯ. ನೀನು ಬಿಸ್ನೆಸ್ ಮಾಡ್ತೀಯ, ಹಾಗಂತ ನೀನ್ ಯಾವಾಗ್ಲೂ ಅಂಗಡಿಲೇ ಇರ್ತೀಯ. ಇಲ್ಲ, ನಿನ್ ಮನ್ಸು ತುಂಬಾ ಬೊಕ್ಸೆ ಪ್ರೀತಿನ ಅಳ್ದು ಕೊಡೋ ಲವರ್ ಇದ್ದಾಳೆ, ಆದ್ರೂ ನೀನು ಅವಳ ಜೊತೆನೇ ಇರ್ತೀಯ. ಇಲ್ಲ, ಇದೆಲ್ಲ ಅನ್ಕೊಳ್ತಿರುವಾಗ ನಂಗೆ ಅನ್ಸೋದು, ಒಬ್ಬ ಮನುಷ್ಯ ಏನೇನೆಲ್ಲ ಆಗಿರ್ಬೋದು, ಅವ್ನು ಇಷ್ಟೆಲ್ಲ ಹೇಗ್ ಮಾಡೋದಕ್ಕೆ ಸಾಧ್ಯ, ಅವ್ನಿಗೆ ಇಷ್ಟೊಂದು ಒಳ್ಳೆತನ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಅಂತ ಎಲ್ಲ ಅನ್ಸ್ತಿರುವಾಗ ಇನ್ನೊಂದು ಅನ್ಸುತ್ತೆ. ಮಾವ, ಪ್ರತಿ ಸಲ ನಿನ್ ಬಗ್ಗೆ ಯೋಚನೆ ಮಾಡ್ತಾಗಿಲ್ಲ, ನಿನ್ ಮೇಲೆ ಮೊಚ್ಚ ಲವ್ ಆಗತ್ತೆ. ನೀನ್ ಹೆಂಗ್ ಅಷ್ಟೊಂದು ಒಳ್ಳೆಯವನು, ಹೆಂಗ್ ಅಷ್ಟೊಂದು ಸಿಂಪಲ್, ಅರ್ಥನೇ ಆಗಲ್ಲ ನಂಗೆ. ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಮಾವ, ನೀನು ಪಡೆಯೋದಕ್ಕೆ 7 ಜನ್ಮ ಅಲ್ಲ, 14 ಜನ್ಮ ಅಲ್ಲ, ಲಕ್ಷ ಕೋಟಿ ಜನ್ಮ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೆ ಪ್ಲೀಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ನಾಟ್ ದ ಲವ್ ಯು, ಐ ಲವ್ ದ ಸೆಪರೇಟ್ ಲೇಡಿ. ಯು ಡೋಂಟ್ ಲವ್ ದ ಲವ್ ಯು, ಐ ಲವ್ ಯು, ದಟ್ಸ್ ಆಲ್ ದ ಆನರ್. ಎಷ್ಟು ಕ್ಯೂಟ್ ಹೊರತಪ್ಪ ಇದು. ಅದು ಆ ಸೆಪ್ರೇಟ್ ಲೇಡಿ ಲವಿಂಗ್ ಅಂದಲ್ಲ, ಆ ಲೇಡಿ ನಾನೇ ಅಂತ ನನಗೆ ಗೊತ್ತು. ಡವ್ ಮಾಡ್ಬೇಡ ಅಂದ್ರೆ ಏನ್ ಪಾರು, ನೀನು ಊರ್ಕೊಳ್ಳಕ್ಕೆ ಇಲ್ಲ. ಈಗ ಈ ಶಿವ ಪಾರ್ವತಿ ಮಧ್ಯೆಯಲ್ಲಿ ಒಂದು ಗಂಗೆ ಬಂದ್ರೆ ಹೆಂಗಿರ್ತೈತಿ? ಅರ್ಶಿನ ಕುಂಕುಮ ರವಿಗೆ ಕೊಟ್ಟು ಹೋಗೋಂತ ವಾಪಸ್ ಕಳಿಸ್ತೀನಿ. ಸುಮ್ಮನೆ ಮಲ್ಕೊ ಮಾವ. ಪಾಪ ಬಂದ್ಬಿಡ್ತು, ಪಾಪ. ಪಾಪ ಬಂದ್ಬಿಡ್ತು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ